ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಆ್ಯಂಡ್ ನಾನು ತಂದಿರೋ ಪ್ರಾಡಕ್ಟ್, ಟ್ರಸ್ಟ್ ಮೀ, ಈ ಪ್ರಾಡಕ್ಟ್ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಹೆಲ್ತ್ನ ಟೋಟಲ್ ಆಗಿ ಈ ಪ್ರಾಡಕ್ಟ್ ಕೇರ್ ಮಾಡುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ಇನ್ ಕೇಸ್ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸರಿಯಾಗಿ ಸಿಗೋಲ್ಲ. ಈ ಪ್ರಾಡಕ್ಟ್ನ ನೀವು ರಾಂಗ್ ವೇಯಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಸೀರಿಯಸ್ಲಿ ನೀವು ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಈ ಪ್ರಾಡಕ್ಟಿಂದ ಎಷ್ಟು ಬೆನಿಫಿಟ್ ಇದೆಯೋ ಅದೇ ಥರ ರಾಂಗ್ ವೇಲಿ ಯೂಸ್ ಮಾಡಿದ್ರೆ ಅಷ್ಟೇ ಎಫೆಕ್ಟ್ ಇದೆ. ಸೊ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಅದು ಯಾವ ಪ್ರಾಡಕ್ಟ್ ಅಂದರೆ, ಹಿಯರ್ ಈಸ್ ದ ಪ್ರಾಡಕ್ಟ್. ಥ್ರೆಟಿನಾಯ್ನ್ ಥ್ರೆಟನ್ 0.025. ಇದು 0.050 ಡೋಸೇಜಲ್ಲೂ ಸಿಗುತ್ತೆ. ನೀವು ಇವಾಗ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಪ್ಲೀಸ್ ಲೋ ಡೋಸೇಜಿಂದ ಸ್ಟಾರ್ಟ್ ಮಾಡಿ. ನಿಮ್ಮ ಸ್ಕಿನ್ಗೆ ಯಾವಾಗಲೇ ಆಗಲಿ ನೀವು ನ್ಯೂ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಪ್ಲೀಸ್ ಲೋ ಡೋಸೇಜಲ್ಲಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಇವಾಗ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಬಿಫೋರ್ ಯೂಸಿಂಗ್ ದಿಸ್. ಯಾಕಂದರೆ ನಾನು ಅಷ್ಟೇ ನನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋದು. ಸೊ ನೀವು ಅಷ್ಟೇ ಕೇಳಿ ಒಂದ್ಸಲ, ನಾನು ಈ ಪ್ರಾಡಕ್ಟ್ನ ಥ್ರೆಟನ್ನ ಯೂಸ್ ಮಾಡ್ತೀನಿ ಅಂತ ನೀವು ಕೇಳಿ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು. ಪ್ಲೀಸ್ ಯಾರು ಹಾಗೆ ಯೂಸ್ ಮಾಡಬೇಡಿ. ಇನ್ನೊಂದೇನೆಂದರೆ, ನೀವೇನಾದರೂ ಈ ಪ್ರಾಡಕ್ಟ್ನ ರಾಂಗ್ ವೇಯಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ ಎಷ್ಟು ಹಾಳಾಗುತ್ತೆ ಅಂದರೆ, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ಇನ್ನೊಂದು, ಅದೇ ಪ್ರಾಡಕ್ಟ್ನ ನೀವು ರೈಟ್ ವೇಲಿ ಯೂಸ್ ಮಾಡ್ತೀರಾ ಅಂತಂದರೆ ಅಷ್ಟೇ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ತುಂಬ ಬೆನಿಫಿಟ್ಸ್ ಇದೆ ಈ ಕ್ರೀಮಿಂದ. ನೀವು ಈ ಥ್ರೆಟನ್ನ 2 ಫಾರ್ಮಲ್ಲಿ ಯೂಸ್ ಮಾಡ್ಬೋದು. ಒಂದು ರೆಟನಾಲ್, ಒಂದು ಥ್ರೆಟನ್. ಎರಡರಲ್ಲೂ ಸೇಮ್ ವೈಟಮಿನ್ ಎನೇ ಇದೆ. ಸೊ ಎರಡರಲ್ಲೂ ಸೇಮೇ ಇದೆ. ನೀವು ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಅಂದರೆ ನೀವು ರೆಟನಾಲ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ನಿಮಗೆ ಥ್ರೆಟನ್ ಬೇಡ ಅಂತಂದರೆ ನೀವು ಇನ್ನೊಂದು ಫಾರ್ಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದು ರೆಟನಾಲ್. ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇದೆ ಅಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಎರಡರಲ್ಲಿ ಕೂಡ ಸೇಮೇ ವೈಟಮಿನ್ ಎನೇ ಇದೆ. ಸೊ ನೀವು ವೈಟಮಿನ್ ಎನ ಬೇರೆ ಫಾರ್ಮಲ್ಲಿ ಕೂಡ ತೊಗೋಬೋದು. ನಾನು ಈ ಫಾರ್ಮಲ್ಲಿ ತೊಗೊಳ್ತಾ ಇದ್ದೀನಿ. ನಾನು ಈ ಕ್ರೀಮ್ನ ಒನ್ಸ್ ಇನ್ ಎ ವೀಕ್ ಯೂಸ್ ಮಾಡ್ತೀನಿ. ಒಂದೇ ಸಲ ಯೂಸ್ ಮಾಡೋದು ವೀಕಲ್ಲಿ. ಆ್ಯಂಡ್ ಮ್ಯಾಕ್ಸ್ ಟು ಮ್ಯಾಕ್ಸ್ ವೀಕಲ್ಲಿ ಟ್ವೈಸ್ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ಐ ವುಡ್ ರೆಕಮೆಂಡ್ ಟು ಯೂಸ್ ಓನ್ಲಿ 1 ಟೈಮ್ ಇನ್ ಅ ವೀಕ್. ಸೊ ನೋಡಿ ಯೂಸ್ ಮಾಡಿ. ಆ್ಯಂಡ್ ಈ ಕ್ರೀಮ್ನ ಹೇಗೆ ಯೂಸ್ ಮಾಡೋದು, ಈ ಕ್ರೀಮ್ ಡ್ರಾಬ್ಯಾಕ್ಸ್ ಏನು, ಅಡ್ವಾಂಟೇಜಸ್ ಏನು, ಬೆನಿಫಿಟ್ಸ್ ಏನು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ನೀವು ಈ ಕ್ರೀಮ್ನ ಇನ್ ಕೇಸ್ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಪ್ರಿಸ್ಕ್ರಿಪ್ಷನ್ನ ಕೇಳಲ್ಲ. ಅದಕ್ಕೂ ಮುಂಚೆ ನೀವು ಈ ಕ್ರೀಮ್ನ ಯೂಸ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಒಂದ್ಸಲ ಕನ್ಸಲ್ಟ್ ಮಾಡಿ ಕೇಳಿ. ನಿಮ್ಮ ಸ್ಕಿನ್ ಡಾಕ್ಟರ್, ನೀವು ಯಾರ ಹತ್ರ ತೋರಿಸ್ತಾ ಇರ್ತೀರಾ ಅವ್ರಿಗೆ ಕೇಳಿ, ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ, ಯೂಸ್ ಮಾಡ್ಬೋದಾ ಅಂತ, ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕೇಳಿ. ಅವರು ನಿಮ್ಮ ಸ್ಕಿನ್ನ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಬೇಡ ಅಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ ಯೂಸ್ ಮಾಡಿ, ನೋ ಪ್ರಾಬ್ಲಮ್ ಅಂತಂದರೆ ಯೂಸ್ ಮಾಡಿ. ಯಾಕಂದರೆ ಎಲ್ಲ ಸ್ಕಿನ್ ಟೈಪೂ ಒಂದೇ ಥರ ಇರೋಲ್ಲ. ಎಲ್ಲ ಸ್ಕಿನ್ ಟೋನೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದ್ಸಲ ಕೇಳಿ ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಒಂದ್ಸಲ ಕೇಳಿ ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನೀವು ಯೂಸ್ ಮಾಡಿಲ್ಲ ಅಂತಂದರೆ ದಿಸ್ ಈಸ್ ದ ರೈಟ್ ಟೈಮ್ ಟು ಯೂಸ್. ಆ್ಯಂಡ್ ಇನ್ನೊಂದು, ಇದ್ರದ್ದು ರಿಸಲ್ಟ್ ನೀವು ನೋಡಬೇಕಂದ್ರೆ 3 to 6 ಮಂತ್ ಆಯಿತಾ, ಮ್ಯಾಕ್ಸಿಮಮ್ 6 ಮಂತ್. 3 ಮಂತ್ಸಲ್ಲೇ ರಿಸಲ್ಟ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಹೋಗುತ್ತೆ ಅಂತ ನಾನು ಹೇಳಲ್ಲ. ನಂದು ಮುಂಚೆ ಹೆಂಗಿತ್ತು ಅಂತ ನಾನು ಹಾಕ್ತೀನಿ. ಸ್ವಲ್ಪ ಬೆಟರ್ ಆಗಿದೆ ಸ್ಕಿನ್ ಇವಾಗ. ನನಗೆ 3 ಮಂತ್ಸ್ ಆಯಿತು ರಿಸಲ್ಟ್ ಗೊತ್ತಾಗೋಕ್ಕೆ. ಎಲ್ಲರಿಗೂ ಅಷ್ಟೇ 6 ಮಂತ್ಸ್ ಆದಮೇಲೆ ಟೋಟಲ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಸ್ಕಿನ್ನಲ್ಲಿ. ಎಷ್ಟು ಕ್ಲಿಯರ್ ಆಗಿದೆ ಅಂತ ಗೊತ್ತಾಗುತ್ತೆ. ನನಗೆ ಆಲ್ಮೋಸ್ಟ್ 4 ಮಂತ್ಸ್ ಆಯಿತು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ನನಗೆ ಆ್ಯಕ್ಚುಲಿ ಇವಾಗ ರಿಸಲ್ಟ್ ಗೊತ್ತಾಗ್ತಾ ಇದೆ. ಸೊ ನೀವು ಅಷ್ಟೇ ಅದನ್ನು ರೈಟ್ ವೇಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಇದ್ರದ್ದು ಮೇನ್ ಏನು ಯೂಸ್ ಅಂತ ಅಂದರೆ, ಪಿಗ್ಮೆಂಟೇಷನ್ ಇದ್ದರೆ, ಓಪನ್ ಪೋರ್ಸ್ ಇದ್ದರೆ, ಆಮೇಲೆ ಆ್ಯಕ್ನಿ ಮಾರ್ಕ್ಸ್ ಇದ್ದರೆ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ, ಆ್ಯಂಟಿ ಏಜಿಂಗ್ ಇದ್ದರೆ, ಇದು ಎಲ್ಲದಕ್ಕೂ ಇದು ಒಂದೇ ಪ್ರಾಡಕ್ಟ್
ಇಲ್ಲಿ ಇದು ಒಂದೇ ಪ್ರಾಡಕ್ಟ್ ಸೊಲ್ಯೂಷನ್ ಕೊಡುತ್ತೆ. ಆ್ಯಂಡ್ ನೀವು ಇದನ್ನು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ಕಿನ್ ಪೀಲಿಂಗ್ ಆಗುತ್ತೆ, ಅದು ನಾರ್ಮಲ್ಲು, ಮತ್ತು ಸ್ಕಿನ್ ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ. ಇನ್ ಕೇಸ್ ಅದು ನಿಮಗೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಆಗ್ತಾಯಿದೆ ಅಂತಂದರೆ ನಿಮಗೆ ಅದು ನೀವು ಅದನ್ನು ರೈಟ್ ವೇಯಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ, ಇನ್ನೊಂದು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಅರ್ಥ. ನನಗೂ ಸ್ಕಿನ್ ಪೀಲಿಂಗ್ ಆಗ್ತಾಯಿತ್ತು, ಬಟ್ ಇಟ್ ವಾಸ್ ವೆರಿ ಮೈಲ್ಡ್, ಅಷ್ಟೊಂದೇನು ವಿಸಿಬಲ್ ಇರಲಿಲ್ಲ, ಬಟ್ ನನಗೆ ಗೊತ್ತಾಗ್ತಾ ಇತ್ತು ಅದು ಪೀಲಿಂಗ್ ಆಗ್ತಾಯಿದೆ ಅಂತ. ಇದು ಈ ಕ್ರೀಮ್ದು ಡ್ರಾಬ್ಯಾಕ್ ಆಯಿತಾ. ತುಂಬ ಅಂದರೆ ತುಂಬ ಪಿಂಪಲ್ಸಿಂದ ಸಫರ್ ಮಾಡ್ತಾ ಇದ್ದೀರಾ, ತುಂಬ ಆ್ಯಕ್ನಿಸ್ ಇದೆ ಅಂದರೆ ಪ್ಲೀಸ್ ಗೋ ಫಾರ್ ಇಟ್. ಬಟ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ, ದಿಸ್ ಈಸ್ ದ ರೈಟ್ ಟೈಮ್ ಟು ಯೂಸ್. ಆಮೇಲೆ ನೆಕ್ಸ್ಟ್, ಈ ಥ್ರೆಟನ್ ನಿಮ್ಮ ಪಿಂಪಲ್ ಜರ್ನಿಯಲ್ಲಿ ತುಂಬ ಅಂದರೆ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಪ್ಲೀಸ್ ಯೂಸ್ ಮಾಡಿ, ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೋಡಿ. ಮತ್ತು ಇನ್ನೊಂದು, ನನಗೂ ಏನು ಕ್ಲಿಯರ್ ಸ್ಕಿನ್ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಗರ್ಲ್ಸ್ ಅಂದಮೇಲೆ ಪಿಂಪಲ್ ಎಲ್ಲ ಕಾಮನ್. ಆ್ಯಂಡ್ ನಂದು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಸ್ವೀಟ್ ತಿಂದ್ರೂ ಪಿಂಪಲ್ ಆಗುತ್ತೆ, ಒಂದು ಜಂಕ್ ತಿಂದ್ರೂ ಪಿಂಪಲ್ ಆಗುತ್ತೆ. ಮತ್ತು ಇನ್ನೊಂದು ಮಂತ್ಲಿ ಸೈಕಲಲ್ಲೂ ಪಿಂಪಲ್ ಎಲ್ಲರಿಗೂ ಆಗುತ್ತೆ. ಆ್ಯಂಡ್ ಒಂದು ಪಿಂಪಲ್ಲು ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ, ಬಟ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ನೀವು ಹೋಗೋದೇ ಇಲ್ಲ, ಏನು ಹೇಳ್ತಾ ಇದ್ದೀರಾ ಅಂತೆಲ್ಲ ಅಂದರೆ ಏನೂ ಮಾಡೋಂಗಿಲ್ಲ. ಗರ್ಲ್ಸ್ ಅಂದಮೇಲೆ ಪಿಂಪಲ್ಸ್ ಇಲ್ಲೊಂದೆಲ್ಲ ಆಗ್ತಾ ಇರುತ್ತೆ. ಬಟ್ ಈ ಕ್ರೀಮ್ ಅದನ್ನು ಈಗ ಅವಾಯ್ಡ್ ಮಾಡುತ್ತೆ. ಪಿಂಪಲ್ ಆಗ್ತಾ ಇರುತ್ತೆ ಅಲ್ವಾ, ಅದನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಪಿಂಪಲ್ ಮಾರ್ಕ್ ಉಳಿಯೋ ಥರ ಬಿಡಲ್ಲ, ಅದನ್ನು ಕೂಡ ಕಂಪ್ಲೀಟಾಗಿ ಹೋಗಿಸುತ್ತೆ. ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆದರೂ ಕೂಡ ಪಿಂಪಲ್ ಆಗುತ್ತೆ. ಮತ್ತು ನೀವು ಏನು ಇಂಟೇಕ್ ಮಾಡ್ತೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್. ಈ ಕ್ರೀಮ್ ನಿಮ್ಮದು ಸ್ಕಿನ್ ಔಟರ್ ಹೆಲ್ತ್ನ ಕಂಪ್ಲೀಟಾಗಿ ನೋಡ್ಕೊಳ್ಳುತ್ತೆ. ಸೊ ಇನ್ನರ್ ಹೆಲ್ತ್ನ ನೀವು ಏನು ಇಂಟೇಕ್ ಮಾಡ್ತೀರಾ ಅದ್ರ ಮೇಲೆ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ಅಪ್ ಟು ಯು. ಸೊ ನೀವು ಇಂಟೇಕು ಕೂಡ ಚೆನ್ನಾಗಿ ಮಾಡಿದರೆ ಔಟರ್ ಸ್ಕಿನ್ ಹೆಲ್ತ್ನ ಈ ಥ್ರೆಟನ್ ನೋಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್, ವೈಟಮಿನ್ ಎ ನಿಮ್ಮ ಸ್ಕಿನ್ಗೆ ಸಪ್ಲೈ ಆಗ್ತಿದೆ ಅಂದರೆ ಆಬ್ವಿಯಸ್ಲಿ ನಿಮಗೆ ಏಜಿಂಗ್ ಕಾಣಿಸಲ್ಲ. ಸೊ ನಿಮ್ಮ ಸ್ಕಿನ್ ಫುಲ್ ಯಂಗಾಗಿ ಕಾಣಿಸ್ತೀರಾ ನೀವು. ಆ್ಯಂಡ್ ನೆಕ್ಸ್ಟ್, ನೀವು ಬಿಲೋ 20 ಇಯರ್ಸ್ ಇದ್ದೀರಾ ಅಂದರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್, ಆಮೇಲೆ ಯೂಸ್ ಮಾಡಿ. ಸೊ ಬಿಲೋ 20 ನಿಮಗೆ ತುಂಬ ಆ್ಯಕ್ನಿ ಪ್ರಾಬ್ಲಮ್ ಇದೆ ಅಂದರೆ ಮಾತ್ರ ಯೂಸ್ ಮಾಡಿ, ಇಲ್ಲಾಂದರೆ ಯೂಸ್ ಮಾಡಿಬಿಡಿ. ಒಂದ್ಸಲ ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಆ್ಯಂಡ್ ನಾನು ಆಗಲೇ ಹೇಳಿರೋ ಥರನೇ ನೀವು ಇದನ್ನು 2 ಮೆಥಡಲ್ಲಿ ಯೂಸ್ ಮಾಡ್ಬೋದು. ಒಂದು ರೆಟೆನಾಯ್ಲ್, ಇನ್ನೊಂದು ಥ್ರೆಟೆನಾಯ್ಲ್. ಎರಡೂ ಕೂಡ ಥ್ರೆಟನ್ 0.025 ಎಲ್ಲ ಬರುತ್ತೆ. ಆ್ಯಂಡ್ ಇನ್ನೊಂದು, ನಿಮಗೆ ರೆಟೆನಾಯ್ಲಲ್ಲಿ ತುಂಬ ಸೆರಮ್ಸ್ ಸಿಗುತ್ತೆ. ಸೊ ನೀವು ಸೆರಮ್ಸ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು ಥ್ರೆಟನ್ನ ಕೂಡ ಯೂಸ್ ಮಾಡ್ಬೋದು. ಸೊ ಸೆರಮ್ಸ್ಗಿಂತ ಈ ಥ್ರೆಟನ್ನು ತುಂಬ ಅಂದರೆ ತುಂಬ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಇನ್ನೊಂದು, ನಿಮಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಅಂದರೆ ಯು ಗೋ ಫಾರ್ ರೆಟೆನಾಲ್. ಸೊ ತುಂಬ ಕಮ್ಮಿ ಡೋಸೇಜಿಂದ ಯೂಸ್ ಮಾಡಿ. ಆ್ಯಂಡ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ನನ್ನ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಡೈರೆಕ್ಟಾಗಿ ಯೂಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಆ್ಯಂಡ್ ಇದು ಹೇಗೆ ವರ್ಕ್ ಆಯಿತು ನನ್ನ ಸ್ಕಿನ್ಗೆ, ಹೇಗೆ ಯೂಸ್ ಮಾಡಬೇಕು, ಏನೇನು ಎಫೆಕ್ಟ್ ಇರುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಯೂಸ್ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಅಂದ್ಕೊಂಡಿದ್ರೆ ಪ್ಲೀಸ್ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕಂದರೆ ಇದು ಎಷ್ಟು ಬೆನಿಫಿಟ್ಸ್ ಇದೆಯೋ ಅಷ್ಟೇ ಎಫೆಕ್ಟ್ ಕೂಡ ಇದೆ, ಅಷ್ಟೇ ಪ್ರಾಬ್ಲಮ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಎಷ್ಟು ವರ್ಸ್ಟ್ ಮಾಡುತ್ತೆ ಅಂತಂದರೆ. ಸೊ ಅದಕ್ಕೋಸ್ಕರ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಯೂಸ್ ಮಾಡಿ. ಯಾಕಂದರೆ ಎಲ್ಲ ಸ್ಕಿನ್ ಟೈಪ್ ಕೂಡ ಒಂದೇ ಇರಲ್ಲ, ಎಲ್ಲ ಸ್ಕಿನ್ ಟೋನು ಡಿಫ್ರೆಂಟ್, ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇರುತ್ತೆ. ಇವಾಗ ನನಗೆ ವರ್ಕ್ ಆಯಿತು ಅಂದರೆ ನಿಮ್ಗೆ ವರ್ಕ್ ಆಗಬೇಕು ಅಂತ ಏನೂ ಇಲ್ಲ. ಸೊ ಒಂದ್ಸಲ ಕನ್ಸಲ್ಟ್ ಮಾಡಿ ಯೂಸ್ ಮಾಡೋದ್ರಿಂದ, ಯಾಕಂದರೆ ಡಾಕ್ಟರೇ ನಿಮ್ಮ ಸ್ಕಿನ್ನ ಟೆಸ್ಟ್ ಮಾಡಿಬಿಟ್ಟು ಕನ್ಸಲ್ಟ್ ಮಾಡಿರ್ತಾರೆ. ಸೊ ಪ್ಲೀಸ್ ಒಂದ್ಸಲ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಇಷ್ಟು ಅಡ್ವಾಂಟೇಜ್ ಆಯಿತಾ. ನಾನು ಇವಾಗ ಡಿಸ್ಅಡ್ವಾಂಟೇಜ್ನ ಹೇಳ್ತೀನಿ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೇ ಇದು ಎಷ್ಟು ಅಡ್ವಾಂಟೇಜ್ ಇದೆ, ಎಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೋ ಹಾಗೆ ಇದನ್ನು ನೀವು ರಾಂಗ್ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಅಷ್ಟೇ ನಿಮ್ಮ ಸ್ಕಿನ್ನ ವರ್ಸ್ಟ್ ಮಾಡುತ್ತೆ. ಫುಲ್ ಆ್ಯಕ್ನೀಸ್ ಆಗುತ್ತೆ, ಫುಲ್ ಡಾರ್ಕ್ ಸ್ಪಾಟ್ಸ್ ಆಗುತ್ತೆ. ಹೆಂಗಾಗುತ್ತೆ ಸ್ಕಿನ್ ಅಂತ ಅಂದರೆ ಫುಲ್ ಬ್ರೇಕ್ಔಟ್ಸ್ ಆಗುತ್ತೆ, ಸ್ಕಿನ್ ಬರ್ನ್ ಆಗುತ್ತೆ, ಆಮೇಲೆ ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಪೀಲ್ ಆಗುತ್ತೆ. ಸೊ ಪ್ಲೀಸ್ ನಾನು ಹೇಳ್ತೀನಿ ಹೆಂಗೆ ಯೂಸ್ ಮಾಡಬೇಕು ಅಂತ, ಆ ಥರ ಯೂಸ್ ಮಾಡಿ. ಇದ್ರ ಜೊತೆ ನೀವು ನಿಯಾಸೆರಮೈಡ್ ಇಂಗ್ರೀಡಿಯೆಂಟ್ ಇರುತ್ತೆ ಅಲ್ಲ, ಆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಯಾಕಂದರೆ ಇದ್ರ ಜೊತೆ ನಾವು ಏನು ಯೂಸ್ ಮಾಡಬಾರ್ದು ಅಂತಂದರೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಲೈಕ್ AHA, BHA, ವೈಟಮಿನ್ ಸಿ ಕೂಡ ನಾವು ಯೂಸ್ ಮಾಡಬಾರ್ದು. ಯಾಕಂದರೆ ವೈಟಮಿನ್ ಸಿ ಎಲ್ಲ ಸ್ಕಿನ್ನು ಟಾಲರೇಟ್ ಮಾಡಲ್ಲ. ಸೊ ನೀವು ಅದು ವೈಟಮಿನ್ ಸಿ ಯೂಸ್ ಮಾಡೋದ್ರಿಂದ ತುಂಬ ಸ್ಕಿನ್ ಇರಿಟೇಷನ್ ಅನಿಸುತ್ತೆ. ಸೊ ಯೂಸ್ ಮಾಡಬೇಡಿ.
ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬಾರ್ದು ಥ್ರೆಟನ್ ಜೊತೆ. ಇದು ಇಷ್ಟು ಡ್ರಾಬ್ಯಾಕ್ ಆಯಿತಾ. ನೀವು ರಾಂಗ್ ಮೆಥಡಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ತುಂಬ ಸ್ಕಿನ್ ಎಕ್ಸ್ಟ್ರೀಮ್ ಲೆವೆಲಿಗೆ ಪೀಲ್ ಆಗುತ್ತೆ, ಬ್ರೇಕೌಟ್ಸ್ ಆಗುತ್ತೆ, ತುಂಬ ಅಂದರೆ ತುಂಬ ಆ್ಯಕ್ನೀಸು ಆಗುತ್ತೆ. ಸೊ ಅದರಿಂದ ನಾನು ಹೇಳ್ತೀನಿ, ಆ ಥರ ನೀವು ಯೂಸ್ ಮಾಡಿದ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಫಸ್ಟು ನೀವು ಫೇಸ್ ವಾಶ್ ಮಾಡ್ತೀರಾ, ಫೇಸ್ ವಾಶ್ ಆದಮೇಲೆ ಟೋನರ್ ಯೂಸ್ ಮಾಡ್ತೀರಾ ಅಂದರೆ ಟೋನರ್ ಯೂಸ್ ಮಾಡಿ. ನಾನು ಪರ್ಸ್ನಲಿ ಥ್ರೆಟನ್ನ ಯೂಸ್ ಮಾಡಬೇಕಾದ್ರೆ ಯಾವುದೇ ಥರ ಸೆರಮ್ಸ್ನ ನಾನು ಯೂಸ್ ಮಾಡಲ್ಲ. ಆ್ಯಂಡ್ ವೈಟಮಿನ್ ಸಿ ಸೆರಮ್ ಕೂಡ ಯೂಸ್ ಮಾಡಬೇಡಿ. ನಾನು ಹೇಳಿರೋ ಥರ ನಿಯಾಸೆರಮೈಡ್ ಇರೋ ಟೋನರ್ ಆರ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಾನು ಫೇಸ್ ವಾಶ್ ಮಾಡಿಬಿಟ್ಟು ಮಾಯ್ಶ್ಚರೈಸರ್ ನಾನು ಎಮೋಲಿನ್ನೇ ಯೂಸ್ ಮಾಡ್ತೀನಿ. ಸೊ ಎಮೋಲಿನ್ ಯೂಸ್ ಮಾಡಿ ಕಂಪ್ಲೀಟ್ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಿ. ಡ್ರೈ ಆಗೋ ತನಕ ಹಚ್ಚಬೇಡಿ, ಯಾಕಂದರೆ ಸ್ವಲ್ಪ ವೆಟ್ಟಿದ್ರೂ ಥ್ರೆಟನ್ ಸ್ಮಾಲ್ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಅದು ಡ್ರೈ ಆಗಬೇಕು. ಸೊ ನೀವು ವೆಯ್ಟ್ ಮಾಡಿ ಅದು ಅಬ್ಸರ್ವ್ ಆಗಿ ಫುಲ್ ಡ್ರೈ ಅನಿಸಿದ್ಮೇಲೆ ನೀವು ಸ್ಮಾಲ್ ಅಮೌಂಟ್, ವೆರಿ ಮಿನಿಮಲ್, ಇಷ್ಟು ಪೀ ಸೈಜಲ್ಲಿ ಸ್ಮಾಲ್ ಅಮೌಂಟ್. ಎಕ್ಸಾಂಪಲ್ ಅಂದರೆ ಗ್ರೀನ್ ಪೀಸ್ ಬರುತ್ತೆ ನೋಡಿ, ಗ್ರೀನ್ ಬಟಾಣಿ ಬರುತ್ತಲ್ಲ, ಇಷ್ಟು ವೆರಿ ಸ್ಮಾಲ್ ಅಮೌಂಟಲ್ಲಿ ಫೇಸು ಮತ್ತು ನೆಕ್ಕಿಗೆ ಫುಲ್ ಕವರ್ ಮಾಡ್ಕೋಬೇಕಾಯ್ತಾ. ಮಾಯ್ಶ್ಚರೈಸರ್ ಫುಲ್ ಡ್ರೈ ಆದಮೇಲೆ ಇಷ್ಟು ವೆರಿ ಸ್ಮಾಲ್ ಅಮೌಂಟಲ್ಲಿ ತೊಗೊಂಡು ಫುಲ್ಲು ಡಾಟ್ ಇಟ್ಕೊಂಡು ರಬ್ ಮಾಡಬೇಡಿ, ಪ್ಲೀಸ್ ಡೋಂಟ್ ಡೂ ದಟ್. ರಬ್ ಮಾಡಬೇಡಿ, ಜಸ್ಟ್ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಕಲ್ಲಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಬಿಟ್ಟು ನೆಕ್ಸ್ಟು ಮತ್ತೆ ಮಾಯ್ಶ್ಚರೈಸರ್ನ ಹಾಕಬೇಕು. ದಿಸ್ ಈಸ್ ಕಾಲ್ಡ್ ಸ್ಯಾಂಡ್ವಿಚ್ ಮೆಥಡ್. ಸೊ ನೀವು ರೆಟನಾಲ್ ಆರ್ ಥ್ರೆಟನ್ನ ಯೂಸ್ ಮಾಡಬೇಕಾದ್ರೆ ಸ್ಯಾಂಡ್ವಿಚ್ ಮೆಥಡ್ನ ಫಾಲೋ ಮಾಡಬೇಕು. ಸೊ ಅದಾದಮೇಲೆ ನೀವು ಮಾಯ್ಶ್ಚರೈಸರ್ ಹಾಕ್ತಿರಲ್ವ, ಸೊ ರಬ್ ಮಾಡಬೇಡಿ, ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡಿ ಬಿಟ್ಟರೆ ಮುಗಿಯುತ್ತೆ. ಸೊ ನೀವು ಯಾವಾಗಲೂ ರೆಟನಾಲ್ ಆರ್ ಥ್ರೆಟನ್ನ ನೀವು ನೈಟೇ ಯೂಸ್ ಮಾಡಬೇಕು. ನೆಕ್ಸ್ಟ್ ಕಮಿಂಗ್ ಟು ಪ್ರೈಸ್, ವೆರಿ ಅಫೋರ್ಡಬಲ್, ಎಲ್ಲ ಫಾರ್ಮಸಿಲೂ ಸಿಗುತ್ತೆ. 170 to 180 ರುಪೀಸ್ ಏನೋ ಆಗುತ್ತೆ ಅಷ್ಟೇ. ಆ್ಯಂಡ್ ಮತ್ತು ನಾನು ಒಂದು ವಿಡಿಯೋ ಕೂಡ ಮಾಡ್ತೀನಿ ಹೆಂಗೆ ಅಪ್ಲೈ ಮಾಡೋದು ಸ್ಕಿನ್ಗೆ ಅಂತ. ನಾನು ಇವಾಗ ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟು ಫೇಸ್ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಮಾಯ್ಶ್ಚರೈಸರ್ನ ಹಾಕ್ಬಿಟ್ಟು ಅದು ಅಬ್ಸರ್ವ್ ಆಗೋ ತನಕ ಬಿಟ್ಟು ನೆಕ್ಸ್ಟು ಸ್ವಲ್ಪ ಸ್ಮಾಲ್ ಅಮೌಂಟಲ್ಲಿ ಥ್ರೆಟನ್ ಕ್ರೀಮ್ನ ತೊಗೊಂಡ್ಬಿಟ್ಟು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ನೀವು ಮತ್ತೆ ಮಾಯ್ಶ್ಚರೈಸರ್ನ ಹಚ್ಚಬೇಕು ಸ್ಯಾಂಡ್ವಿಚ್ ಮೆಥಡಲ್ಲಿ. ಸೊ ಅದಾದಮೇಲೆ ಹೋಲ್ ನೈಟ್ ಬಿಟ್ಟು ನೀವು ಮಾರ್ನಿಂಗ್ ಎದ್ದು ನೋಡಿದ್ರೇ ಸ್ವಲ್ಪ ಗ್ಲೋ ಬಂದಿರುತ್ತೆ, ನಿಮಗೆ ಗೊತ್ತಾಗುತ್ತೆ ಗ್ಲೋ. ಸೊ ಒಂದು 3 to 6 ಮಂತ್ ನೀವು ಪೇಷನ್ಸಿಂದ ವೆಯ್ಟ್ ಮಾಡಿದ್ರಿ ಅಂದರೆ ನಿಮ್ಮ ಸ್ಕಿನ್ ಸೀರಿಯಸ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಮೇಯ್ನ್ಲಿ ಫಸ್ಟು ಪೇಷನ್ಸ್ ಇರಬೇಕು. ಇಷ್ಟೇ ವಿಡಿಯೋ, ಇದು ಪಾರ್ಟ್ 1. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಏನೇನು ಯೂಸ್ ಮಾಡಬಾರ್ದು ಥ್ರೆಟನ್ ಜೊತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಮತ್ತು ಹೆಂಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಜನ ರೆಟನಾಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಅವ್ರು ಥ್ರೆಟನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ. ಒಂದ್ಸಲ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ, ಯಾಕಂದರೆ ಅದ್ರ ರಿಸಲ್ಟ್ ಬೆಸ್ಟ್ ಇದೆ. ಆ್ಯಂಡ್ ರೈಟ್ ಮೆಥಡಲ್ಲಿ ನೀವು ಯೂಸ್ ಮಾಡಿ. ತುಂಬ ಎಲ್ಲರಿಗೂ ಅಷ್ಟೇ ಪೇಷನ್ಸ್ ಇರೋಲ್ಲ. ಇವಾಗ ಅಪ್ಲೈ ಮಾಡಿದ್ರೆ ಇನ್ನು 1 ವೀಕಲ್ಲಿ ರಿಸಲ್ಟ್ ಬರಬೇಕು ಅಂದರೆ ನಿಜವಾಗ್ಲೂ ಯಾವುದೇ ಆಗಲಿ ಏನೇ ಆಗಲಿ ಬರಲ್ಲ. ಫಸ್ಟ್ ಪೇಷನ್ಸ್ ಇರಬೇಕು. ಸೊ ಯೂಸ್ ಮಾಡಿ 3 to 6 ಮಂತ್ಸ್ ಆದಮೇಲೆ ರಿಸಲ್ಟ್ ಗೊತ್ತಾಗೋದು. ಸೊ ಟ್ರೈ ಮಾಡಿ, ಒಂದ್ಸಲ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪಾರ್ಟ್ 2 ನೆಕ್ಸ್ಟ್, ಇದು ಅಪ್ಲೋಡ್ ಮಾಡಿದ ನೆಕ್ಸ್ಟ್ ಡೇನೇ ನಾನು ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇ ನಾನು ವೈಟಮಿನ್ ಸಿ ಸೆರಮ್ ಯೂಸ್ ಮಾಡಿದಾಗ ನನಗೆ ಇಚ್ಚಿಂಗ್ ಅನಿಸಿತ್ತು. ಅದಾದಮೇಲೆ ನನಗೂ ಗೊತ್ತಾಗಿದ್ದು, ಸೊ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಜೊತೆ ನಾವು ಥ್ರೆಟನ್ನ ಮಿಕ್ಸ್ ಮಾಡಬಾರ್ದು, ಸ್ಕಿನ್ ಇರಿಟೇಟ್ ಆಗುತ್ತೆ ಅಂತ. ಸೊ ನಾನಿವಾಗ ನಿಯಾಸೆರಮೈಡ್ ಇರೋ ಟೋನರ್ನ ಯೂಸ್ ಮಾಡ್ತೀನಿ. ಸೊ ಫೇಸ್ ವಾಶ್ ಮಾಡಿ ಟೋನರ್ ಹಾಕಿದ ಮೇಲೆ ಟೋನರ್ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ಬಿಟ್ಟು, ಯಾಕಂದರೆ ಹೇಳಿದೆ ಅಲ್ವಾ, ಸ್ವಲ್ಪ ವೆಟ್ಟಿದ್ರು ಸ್ಮಾಲ್ ಪಿಂಪಲ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಮಾಯ್ಶ್ಚರೈಸರ್ ಹಾಕಿ ಒಂದು 2 ಮಿನಿಟ್ಸ್ ಅಬ್ಸರ್ವ್ ಆಗೋಕ್ಕೆ ಬಿಟ್ಟು, ಅದಾದಮೇಲೆ ಸ್ಮಾಲ್ ಅಮೌಂಟಲ್ಲಿ ಥ್ರೆಟನ್ನ ತೊಗೊಂಡು ರಬ್ ಮಾಡಬೇಡಿ, ಸ್ವಲ್ಪ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಡಿ ಅದು ಅಬ್ಸರ್ವ್ ಆಗೋಕ್ಕೆ. ಅದಾದಮೇಲೆ ಮತ್ತೆ ಮಾಯ್ಶ್ಚರೈಸರ್ನ ಅದನ್ನು ರಬ್ ಮಾಡಬಾರ್ದು. ಸೊ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ನೈಟೇ ಯೂಸ್ ಮಾಡಬೇಕು ಕ್ರೀಮ್. ಸೊ ನೈಟ್ ಕ್ರೀಮ್ ಅದು ಸ್ಕಿನ್ ಕೇರ್ ಜರ್ನಿಯಲ್ಲಿ ಥ್ರೆಟನ್ ಕೂಡ ಒಂದು ಪಾರ್ಟ್. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಫಸ್ಟ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಫಸ್ಟು ಕನ್ಸಲ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ.
ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಯೂಸ್ ಮಾಡಬೇಡಿ. ನಿಮ್ಮ ಸ್ಕಿನ್ ಟೈಪ್ ನಂಗೆ ಗೊತ್ತಿಲ್ಲ. ನೀವು ಡಾಕ್ಟರ್ ತೋರಿಸಿದ್ರೆ ಅವ್ರು ಹೇಳ್ತಾರೆ ಯೂಸ್ ಮಾಡಬೇಕಾ ಬೇಡವಾ ಅಂತ. ನನಗೂ ಏನು ಕಂಪ್ಲೀಟಾಗಿ ಹೋಗಿಲ್ಲ. ನಾನು ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ನಂದು ಬಿಫೋರ್ ಸ್ಕಿನ್ ಹೆಂಗಿತ್ತು ಅಂತ ನಾನು ನಿಮಗೆ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಬಿಫೋರ್ ಹೆಂಗಿದೆ ಇವಾಗ ಆಫ್ಟರ್ ಹೆಂಗಿದೆ ಅಂತ. ಸೀರಿಯಸ್ಲಿ ಪ್ರಾಮಿಸ್, ನಂದು ನಾರ್ಮಲ್ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ಕೂಡ ನೋಡ್ಕೊಳಕ್ಕಾಗ್ತಾಯಿರಲಿಲ್ಲ, ಅಷ್ಟು ಸ್ಕಿನ್ ನಂದು ಬ್ರೇಕೌಟ್ಸ್ ಆಗಿತ್ತು, ಸನ್ ಬರ್ನ್ ಆಗಿತ್ತು, ಪಿಗ್ಮೆಂಟೇಷನ್ ಇತ್ತು. ಸೊ ಇವಾಗ ನನ್ನ ಸ್ಕಿನ್ ಚೆನ್ನಾಗಾಗಿದೆ. ಮತ್ತು ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನನಗೆ ಪಿಂಪಲ್ಸ್ ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಮೈನ್ಲಿ ನಮ್ಮ ಸ್ಕಿನ್ ಬೇಕಿರೋದು ಸ್ವಲ್ಪ ಕ್ಲಿಯರ್ ಇರಬೇಕು, ಗ್ಲೋಯಿಂಗ್ ಇರಬೇಕು ಅನ್ನೋದಲ್ವಾ. ಸೊ ಅಷ್ಟೇ. ಸೊ ಪಾರ್ಟ್ 2ನ ವೆಯ್ಟ್ ಮಾಡ್ತಾ ಇರಿ. ಇದಕ್ಕಿಂತ ಅದು ಇನ್ನೂ ಚೆನ್ನಾಗಿರುತ್ತೆ ಪಾರ್ಟ್ 2.